ಅನ್ನದ ಬಟ್ಟಲಿಗೆ ಬವಣೆ ತಂದಿಟ್ಟ ಸಿಲಿಂಡರ್ನಿಂದ ದೇಶದ ಕಿಚನ್ನಲ್ಲಿ ಹಾಹಾಕಾರ ಎದ್ದಿದೆ. ಗ್ಯಾಸ್ಟ್ರಿಕ್ಗೆ ಹೊಸ ಟ್ರಿಕ್ ಕಂಡುಕೊಂಡಿರುವಂತಹ ಕೇಂದ್ರ ಯಾವುದೇ ಸಮಸ್ಯೆ ಇಲ್ಲ ಅಂತ ಹೇಳ್ತಾ ಗೃಹ ಬಳಕೆಗೆ ಆದ್ಯತೆ ಅಂತ ಹೇಳ್ತಿದೆ. ಈತ ಗ್ಯಾಸ್ ಟೆನ್ಷನ್ನಿಂದ ಇಂಡಕ್ಷನ್ ಸ್ಟವ್ ಔಟ್ ಆಫ್ ಸ್ಟಾಕ್ ಆಗಿದೆ. ಮಧ್ಯಪ್ರಾಚ್ಯದಲ್ಲಿ ಮದ್ದು ಮಿಸೈಲ್ಗಳ ಮಳೆ ಆಗ್ತಿದೆ. ಭಾರತಕ್ಕೆ ಹಾರ್ಮೋಜ್ ಜಲಸಂಧಿ ಹ್ಯಾಮರ್ ತರಹ ಕಾಣಿಸ್ತಾ ಇದೆ. ನಿರ್ಬಂಧ ಮೀರಿ ಬಂದಿರುವಂತಹ ಹಡಗುಗಳು ಅರಬ್ಬಿ ತಟದಲ್ಲಿ ವಿಶ್ರಾಂತಿಗೆ ಜಾರಿವೆ. 32 ರಾಷ್ಟ್ರಗಳಿಗೆ ಇಂಟರ್ನ್ಯಾಷನಲ್ ಎನರ್ಜಿ ಏಜೆನ್ಸಿ ತೈಲ ರಿಲೀಸ್ಗೆ ನಿರ್ಧರಿಸಿದೆ. ಪ್ರತಿಷ್ಠೆಗೆ ಬಿದ್ದ ಅರಬರ ನಾಡಿನ ಶೇಖ್ಗಳು ಶೇಕ್ ಆಗ್ತಿದ್ದಾರೆ. ಟ್ರಂಪ್ ಯುದ್ಧ ಅಂತ್ಯದ ಸುಳಿವು ನೀಡುತ್ತಿದ್ದಂತೆ ಇರಾನ್ ಕಂಡೀಷನ್ ಅಪ್ಲೈ ಮಾಡಿದೆ. ಸುಪ್ರೀಂ ಲೀಡರ್ ಆಗಿ ಆಯ್ಕೆಯಾದ ಮುಸ್ತಫಾ ಮೊದಲ ಬಾರಿಗೆ ಬೆಂಕಿ ಕಾರಿದ್ದು ಮಕ್ಕಳ ಸಾವಿಗೆ ಪ್ರತಿಕಾರದ ಶಪಥ ಮಾಡಿದ್ದಾರೆ. ಗ್ಯಾಸ್ ಬಿಕ್ಕಟ್ಟು ಹೋಟೆಲ್ಗಳು ಇಕ್ಕಟ್ಟಿಗೆ ಸಿಲುಕಿದಾವೆ. ಬೆಂಗಳೂರಿನಲ್ಲಿ ರೆಸ್ಟೋರೆಂಟ್ಗಳು ಸೌದೆ ಕಾಲಕ್ಕೆ ಮರಳಿವೆ. ಮಂಗಳೂರಿನಲ್ಲಿ ಇದೇ ಸ್ಥಿತಿ ಇದೆ. ಕಲಬುರಗಿಯಲ್ಲಿ ಸಿಲಿಂಡರ್ಗೆ ಬರ ಇದ್ರೆ ಹುಬ್ಬಳ್ಳಿಯಲ್ಲಿ ಆಟೋಗಳಿಗೆ ಬ್ರೇಕ್ ಬಿದ್ದಿದೆ. ಬಳ್ಳಾರಿಯಲ್ಲಿ ನೋ ಸ್ಟಾಕ್ ಬೋರ್ಡ್ ಪ್ರತ್ಯಕ್ಷವಾಗಿದೆ. ರಶ್ಮಿಕಾ ಸಪ್ತಪದಿ ತುಳಿದು ಹೊಸ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಆದರೆ 8 ವರ್ಷಗಳ ಹಿಂದಿನ ಆಡಿಯೋ ಹಲ್ಚಲ್ ಎಬ್ಬಿಸಿದೆ. ಬ್ರೇಕಪ್ ಸತ್ಯ ಹರಡ್ತಾ ಇದ್ದಂತೆ ಕಿರಿಕ್ ಬೆಡಗಿ ಪೋಸ್ಟ್ ಮಾಡಿದ್ದಾರೆ. ನಮ್ಮ ಜೀವನ ನಮ್ಮ ನಿರ್ಧಾರ ಅಂತ ಕೆರಳಿರುವ ಸುಂದರಿ ಕಾನೂನು ಮೊರೆ ಹೋಗುವ ಎಚ್ಚರಿಕೆ ಕೊಟ್ಟಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.